ಮಣ್ಣಿನ ಮಡಿಕೆ ಮಾಡುತ್ತಲೇ ಕಾಯಕದಲ್ಲಿ ದೇವರನ್ನು ಕಾಣು ಎನ್ನುವ ಭಕ್ತ ಕುಂಬಾರನ ಮಾದರಿಯಲ್ಲಿ ಮಂಚಿನಹಳ್ಳಿ ತಾಲೂಕು ಮಿಣಕನಗುರ್ಕಿಯಲ್ಲಿ ನೆಲೆಸಿರುವ ಮಹೇಶ್ವರಿ ಹಾಗೂ ಕುಂಬೇಶ್ವರ ಸನ್ನಿಧಿಗೆ ಭೇಟಿ ಕೊಟ್ಟರೆ ಇಷ್ಟಾರ್ಥಗಳೆಲ್ಲವೂ ಈಡೇರುತ್ತವೆ. ವಾರದಲ್ಲಿ ಭಾನುವಾರ, ಬುಧವಾರ ಮತ್ತು ಶುಕ್ರವಾರ ವಿಶೇಷ ಪೂಜೆ ಅಲಂಕಾರ ಹಮ್ಮಿಕೊಳ್ಳಲಾಗಿದ್ದು, ಬಂಗಾರಪೇಟೆ ಶ್ರೀನಿವಾಸ್ ಕುಟುಂಬದಿಂದ ಇಂದು ಅಮ್ಮನವರಿಗೆ ನೂತನ ಧ್ವಜಸ್ತಂಭ ಲೋಕಾರ್ಪಣೆಗಾಗಿ ವಿಶೇಷ ಹೋಮ ಹವನ ಹಮ್ಮಿಕೊಳ್ಳಲಾಗಿತ್ತು. ಚಿಕ್ಕಬಳ್ಳಾಪುರ ಜಿಲ್ಲೆ ಮಂಚಿನಹಳ್ಳಿ ತಾಲೂಕು ಮಿಣಕನಗುರ್ಕಿ ಮಹೇಶ್ವರಿ ದೇವಿಗೆ ಇಂದು ನೂತನವಾಗಿ ನಿರ್ಮಿಸಿರುವ ಧ್ವಜಸ್ತಂಭ ಲೋಕಾರ್ಪಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಇದೇ ವೇಳೆ ಹೋಮ ಹವನ ಹಾಗೂ ದೇವಾಲಯಕ್ಕೆ ವಿಶೇಷ ಅಲಂಕಾರ ಪೂಜಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಪ್ರಧಾನ ಅರ್ಚಕ ರಾಮನಾಥ ಶರ್ಮಾ ಮಾತನಾಡಿ, ಮಹೇಶ್ವರಿ ಹಾಗೂ ಕುಂಬೇಶ್ವರ ನೆಲೆಸಿರುವ ಮಿಣಕನಗುರ್ಕಿ ಕ್ಷೇತ್ರ ಸಾವಿರಾರು ಭಕ್ತರನ್ನ ಹೊಂದಿದೆ. ಮಾಜಿ ಸಿಎಂ ಬಂಗಾರಪ್ಪನವರ ಪಿಎ ವಾಸುದೇವಯ್ಯನವರು ಅಭಿವೃದ್ಧಿ ಮಾಡಿದ ಈ ದೇವಾಲಯಕ್ಕೆ ಮೂಲ ಅರ್ಚಕರು ಕುಂಬಾರರಾಗಿದ್ದರು. ಆದ್ದರಿಂದಲೇ ಭಕ್ತ ಕುಂಬಾರನ ಮಾದರಿ ಈ ಕ್ಷೇತ್ರ ವಿಶೇಷತೆ ಪಡೆಯಿತು. ಅವರ ಕಾಲದಲ್ಲಿಯೇ ಬಿಸಿಯೂಟ ಅನ್ನೋ ಮಹತ್ತರ ಯೋಜನೆಯನ್ನ ಇಲ್ಲಿ ಪ್ರಾರಂಭಿಸಿದ್ರು. ಅವರ ಕಾಲವಾದ ಮೇಲೆ ಈ ಕ್ಷೇತ್ರ ಅಭಿವೃದ್ಧಿ ಕೊಂಚ ಕ್ಷೀಣಿಸುತ್ತಾ ಬಂದಿತ್ತು. ಈಗ ಮತ್ತೆ ಆ ಕಾಲವನ್ನು ನೋಡುವಂತಾಗಿದೆ ಎಂದರು. ಸುತ್ತಮುತ್ತಲಿನ ಎಲ್ಲ ಗ್ರಾಮಗಳಿಗೂ ಪಕ್ಕದ ದೊಡ್ಡಬಳ್ಳಾಪುರ ಕ್ಷೇತ್ರದ ಎಲ್ಲ ಜನತೆಗಳ ಒಂದು ಸಹಕಾರದಿಂದ ಮತ್ತು ಈ ದೇವಸ್ಥಾನದ ಮೂಲ ಕುಂಬಾರ ಜನಾಂಗದ ಅರ್ಚಕರವರಿಂದ ಬಹಳಷ್ಟು ಅಭಿವೃದ್ಧಿಯನ್ನು ಇದೀಗ ಕಾಣ್ತಾ ಇದೆ. ಈ ಹಿಂದೆ ವಾಸುದೇವಯ್ಯನವರು ಬಹಳಷ್ಟು ಶ್ರಮವನ್ನು ಪಟ್ಟು ಅವರು ಹೆಚ್ಚಾಗಿ ನಮ್ಮ ಗ್ರಾಮದವರು ಅಂತ ಹೇಳ್ಕೊಳ್ಳೋದಕ್ಕೆ ನಮಗೆ ಭಾಳ ಸಂತೋಷ ಆಗ್ತಾಯಿದೆ. ಪ್ರತಿ ಗಿಡಗಳನ್ನು ಅವರನ್ನು ಅಬ್ಸರ್ವ್ ಮಾಡಿ ಇದಕ್ಕೆ ಯಾಕೆ ನೀರು ಹಾಕಿಲ್ಲ ಅನ್ನೋ ಒಂದು ಭಾವನೆಯಲ್ಲಿ ಸಹ ಕೇಳ್ತಾಯಿದ್ರು. ಅವರ ಒಂದು ಸಹಕಾರದಿಂದ, ಭಕ್ತಾದಿಗಳ ಸಹಕಾರದಿಂದ ಈ ಕ್ಷೇತ್ರ ಬಹಳಷ್ಟು ಅತ್ಯಂತ ಉನ್ನತವಾದ ಸ್ಥಾನವನ್ನು ಪಡೆದಿತ್ತು. ಪ್ರವಾಸಿ ಕೇಂದ್ರ ತಾಣವಾಗಿತ್ತು ಸಹ. ಹಾಗೆ ವಾಸುದೇವಯ್ಯನವರ ಮತ್ತು ಆಗಿನ ಸರ್ಕಾರದ ಎಲ್ಲ ಸಹಾಯದಿಂದ ಸರ್ಕಾರದಿಂದ ಈಗ ಮಾಡ್ತಕ್ಕಂಥ ಬಿಸಿ ಊಟದ ಕಾರ್ಯಕ್ರಮ ವಾಸುದೇವಯ್ಯನವರ ನೇತೃತ್ವದಲ್ಲೇ ಮೊದಲು ಪ್ರಾರಂಭವಾಗಿದ್ದು ಈ ಸ್ಥಳದಲ್ಲಿ. ಆಗಿನ ಮುಖ್ಯಮಂತ್ರಿಗಳಾದಂತಹ ಬಂಗಾರಪ್ಪನವರು, ಅವರ PA ಆಗಿರ್ತಕ್ಕಂಥ ವಾಸುದೇವಯ್ಯನವರು ಸಂಪೂರ್ಣ ಒಂದು ಸಹಕಾರದಿಂದ ಈ ಒಂದು ಕ್ಷೇತ್ರ ದಿನ ಅಭಿವೃದ್ಧಿ ಆಗ್ತಾ ಬಂತು. ಕಾಲಾತೀತ ವಾಸುದೇವಯ್ಯನವರು ತೀರ್ಕೊಂಡು ಆದಮೇಲೆ ಈ ಕ್ಷೇತ್ರ ಸ್ವಲ್ಪ ಕುಂಠಿತವಾದಂಥ ಪರಿಸ್ಥಿತಿ ಬಂದಿತ್ತಾಗಿದೆ. ಇನ್ನು 16 ವರ್ಷಗಳಿಂದ ಮಿಣಕನಗುರ್ಕಿ ಕ್ಷೇತ್ರಕ್ಕೆ ಬರುತ್ತಿರುವ ಭಕ್ತೆ ಪ್ರೇಮಲೀಲಾ ವೆಂಕಟೇಶ್ ಮಾತನಾಡಿ, ಮಹೇಶ್ವರಿ ಮತ್ತು ಕುಂಬೇಶ್ವರ ಕ್ಷೇತ್ರಕ್ಕೆ ಭೇಟಿ ಕೊಟ್ಟರೆ ಸಾಕು, ಮಾನವನಿಗೆ ಒಂದು ರೀತಿಯ ಶಾಂತಿ ಮತ್ತು ನೆಮ್ಮದಿಯ ಅನುಭವವಾಗುತ್ತದೆ. ನಮ್ಮ ಜನಾಂಗದ ಸಾರ್ವಜನಿಕರೆಲ್ಲರೂ ಬಂದು ಇಲ್ಲಿ ತಂಗಿ ದೇವರ ದರ್ಶನ ಪಡೆದರೆ ಅಂದುಕೊಂಡಿದ್ದೆಲ್ಲವೂ ಈಡೇರುವಂತಹ ಅಮ್ಮನವರನ್ನ ಪೂಜಿಸುವ ಅವಕಾಶವನ್ನ ಕಲ್ಪಿಸಿಕೊಟ್ಟಿರುವುದಕ್ಕೆ ನನಗೂ ಸಂತೋಷವಾಗುತ್ತದೆ. ನಮ್ಮ ಜನಸಂಖ್ಯೆ ಕಡಿಮೆ ಇದ್ರೂ ಸರ್ವರಲ್ಲಿ ಒಬ್ಬರಾಗಿ ಒಂದಾಗಿ ಬದುಕು ಸಾಗಿಸುವ ಸಂಸ್ಕೃತಿಯನ್ನ ಕಲಿತಿದ್ದಾರೆ. ಎಲ್ಲರ ಮನಸ್ಸು ಶಾಂತ ಚಿತ್ತವಾಗಿ ಶುದ್ಧ ಮತ್ತು ತಣ್ಣನೆಯ ನೀರು ಕುಡಿಯುವ ಮಣ್ಣಿನ ಮಡಿಕೆ ತಯಾರಿಸಿಕೊಟ್ಟು ನೆಮ್ಮದಿಯನ್ನ ಕಾಣುವಂತ ಸಮಾಜ ನಮ್ಮದು ಎಂದು ಕ್ಷೇತ್ರದ ಮಹಿಮೆಯ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ಮತ್ತೆ ಕೂಡ ನಾವು ಇಲ್ಲಿ ಏನೋ ನಮ್ಮ ಕೈಲಾದ ಸೇವೆಯನ್ನು ಕೂಡ ಮಾಡ್ತೀವಿ. ಇಲ್ಲಿ ಆದಷ್ಟು ಇದು ದೇವಸ್ಥಾನ ಮುಂದುವರಿಸ್ಕೊಂಡು ಬಂದಿರೋದು, ಅಭಿವೃದ್ಧಿ ಮಾಡ್ಕೊಂಡು ಬಂದಿರೋದು ಕುಂಬಾರ ಜನಾಂಗದವರು ಅಂತ ಹೇಳಿ ನಮಗೆ ಭಾಳ ಸಂತೋಷ ಆಯಿತು. ಸುಮಾರು ಒಂದು 15 ವರ್ಷದಿಂದ ನಾವು ಬರ್ತಾ ಇದ್ದೀವಿ. ಬಂದು ದರ್ಶನ ಮಾಡಿಕೊಂಡು ತಾಯಿದ ಆಶೀರ್ವಾದ ಪಡ್ಕೊಂಡು ಹೋಗ್ತೀವಿ. ಮತ್ತು ಇದು ನಮ್ಮ ಜನಾಂಗವರು ಸಾಮಾಜಿಕವಾಗಿ, ರಾಜಕೀಯವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಎಲ್ಲ ಕ್ಷೇತ್ರಗಳಲ್ಲೂ ಬಹಳ ಹಿಂದುಳಿದಿದ್ದಾರೆ. ಮತ್ತು ನಮ್ಮ ಜನಸಂಖ್ಯೆ ಭಾಳ ಕಮ್ಮಿ ಇದೆ. ಇರೋದ್ರಲ್ಲಿ ನಾವೆಲ್ಲ ಒಗ್ಗಟ್ಟಾಗಿ ಹೋಗೋಣ ಅಂತ ಹೇಳ್ತಾ ದೇವಸ್ಥಾನಕ್ಕೆ ಎಲ್ಲರೂ ಬರ್ತಾರೆ, ಎಲ್ಲ ಜನಾಂಗವರು ಬರ್ತಾರೆ. ಎಲ್ಲರೂ ಇಲ್ಲಿ ಆದಷ್ಟು ಅವರ ಸೇವೆಯನ್ನು ಮಾಡ್ತಾ ಇದ್ದಾರೆ. ಅದು ಬಹಳ ಸಂತೋಷ ಆಗುತ್ತೆ. ನಮ್ಮ ಜನಾಂಗದವರು ಮೂಲ ಕಾರಣರು. ಇಂದಿನ ಧ್ವಜಸ್ತಂಭ ಲೋಕಾರ್ಪಣಾ ಕಾರ್ಯಕ್ರಮಕ್ಕೆ ಮಹೇಶ್ವರಿ ಅಂಧ ಕಲಾವಿದರ ತಂಡ ಮಿಣಕನಗುರ್ಕಿ ಮಹೇಶ್ವರಿ ಕ್ಷೇತ್ರದ ಬಗ್ಗೆ ವಿಶೇಷ ಭಕ್ತಿ ಗೀತೆಗಳನ್ನು ಸ್ತುತಿಸಿ ಭಕ್ತರಿಗೆ ಮತ್ತಷ್ಟು ಭಕ್ತಿ ಭಾವನೆ ಹೆಚ್ಚಿಸುವಂತೆ ಮಾಡಿದರು.